ಸಿಎಂ ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ದರೆ 14 ಸೈಟ್ಗಳನ್ನು ವಾಪಸ್ಸು ಕೊಟ್ಟು ರಾಜೀನಾಮೆ ಕೊಡಲಿ. ಹಿರೇಮಠ್ ಹೇಳಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ದರೆ 14 ಸೈಟುಗಳನ್ನು ವಾಪಸ್ ಕೊಡಬೇಕು. 3 ಎಕರೆ ಜಮೀನಿಗೆ 56 ಕೋಟಿ ರೂಪಾಯಿ ಕೊಟ್ಟಿರುವುದು ಅರ್ಥ ಇದೆಯಾ? ರಾಜ್ಯದಲ್ಲಿ ಭೂಮಿ ಕಳೆದುಕೊಂಡವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಕೊಟ್ಟ ಉದಾಹರಣೆಗೆ ಇದೆಯಾ? ಸಾರ್ವಜನಿಕ ಜೀವನದಲ್ಲಿ ಇದ್ದವರಿಗೆ ನೈತಿಕತೆ ಮುಖ್ಯ ಎಂದು ಸಾಮಾಜಿಕ ಪರಿವರ್ತನೆ ಸಮಿತಿ ಮುಖ್ಯಸ್ಥ ಎಸ್ಆರ್ ಹಿರೇಮಠ ಹೇಳಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜೀನಾಮೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಿಲ್ಲ. ಈಗಿನ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಎಂಬುದು ಎಲ್ಲರಿಗೂ ಗೊತ್ತು. ಎಲೆಕ್ಟ್ರೋ ಬಾಂಡ್ ಅಸಂವಿಧಾನವಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಎಲೆಕ್ಟ್ರೋ ಬಾಂಡ್ನಲ್ಲಿ ಬಿಜೆಪಿಯದ್ದೇ ಸಿಂಹಪಾಲು. ನಿರ್ಮಲಾ ಸೀತಾರಾಮನ್ ಅಲ್ಲದೆ ಮೋದಿ ಮತ್ತು ಅಮಿತ್ ಶಾ ವಿರುದ್ಧವೂ ತನಿಖೆ ಆಗಬೇಕು ಎಂದರು. ಕುಮಾರಸ್ವಾಮಿ ಮಹಾನ್ ಕಳ್ಳ. ಅವರಂತಹ ಪಾಳೆಗಾರರ ಸಂಸ್ಕೃತಿ ಮಂತ್ರಿಯನ್ನ ರಾಜ್ಯ ನೋಡಿಲ್ಲ. ಸಾಕಷ್ಟು ಎಕರೆ ಗೋಮಾಳ ಭೂಮಿ ಮತ್ತು ಬಡವರ ಜಮೀನನ್ನ ಕೊಳ್ಳೆ ಹೊಡೆದಿದ್ದಾರೆ. ಇಂತಹವರು ಜನಪ್ರತಿನಿಧಿಯಾಗಿ ಮುಂದುವರಿಯಲು ಯೋಗ್ಯರಲ್ಲ. ದಲಿತರ ಭೂಮಿಯನ್ನು ಕೂಡ ಕುಮಾರಸ್ವಾಮಿ ನುಂಗಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲ ಎತ್ತೀವಿ ಸರ್ ಮತ್ತೆ ಸಾರಿಗೆ ನೌಕರರಿಗೆ ಮತ್ತು ಯಾವಾಗ ಬಿಜೆಪಿಯವರು ಮಾಡಕ್ಕೆ ಕೆಲಸ ಇಲ್ಲ ಅಂದರೆ 7600 ಕೋಟಿಯಷ್ಟು ಬಾಕಿ ಹಣ ತುಂಬಬೇಕು ಅಂತ ಬಿಜೆಪಿ ಅವರಿಗೆ, ಆ ಅಧ್ಯಕ್ಷರಿಗೆ, ಆ ಬಿಜೆಪಿ ಮುಖಂಡರಿಗೆ ಏನು ತಿಳುವಳಿಕೆ ಇದೆ. ಕಾರಣ ಏನಂದರೆ 2023ರಲ್ಲಿ ನನಗೆ ಅಧಿಕಾರ ಬಿಟ್ಟುಕೊಟ್ಟಾಗ, ನಮ್ಮ ಸರ್ಕಾರಕ್ಕೆ ಅಧಿಕಾರ ಬಿಟ್ಟುಕೊಟ್ಟಾಗ ಬಿಜೆಪಿ ಅಧ್ಯಕ್ಷರಿಗೆ ಹೇಳಿ 5900 ಕೋಟಿ ಸಾಲ ಇಟ್ಕೊಂಡಿದೆ. 5900 ಕೋಟಿ ಸಾಲ ಇಟ್ಕೊಂಡಿದೆ. 4 ವರ್ಷಗಳ ಕಾಲ ಸತತವಾಗಿ 2019ರಿಂದ 23ವರೆಗೂ BMTC ಹೊರತುಪಡಿಸಿ ಉಳಿದ 3 ಕಾರ್ಪೊರೇಷನ್ನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. 2016ರಿಂದ 14,000 ಜನ ರಿಟೈರ್ಡ್ ಆಗಿದ್ದು. ಎಷ್ಟು? 14,000 ಜನ ರಿಟೈರ್ಡ್ ಆಗಿದ್ದು. ಒಂದು ರಿಕ್ರೂಟ್ಮೆಂಟು ಮಾಡಿದ್ದಾರೆ. ಈಗ ನಮ್ಮ ಸರ್ಕಾರ ಬಂದಮೇಲೆ 6,300 ಬಸ್ಗೆ ಕೊಂಡ್ಕೊಳ್ಳೋಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ 3,400 ಚಿಲ್ಲರೆ ಬಂದಿದೆ. ಉಳಿರ್ತಕ್ಕಂಥದ್ದು ಬರ್ತಾ ಇದೆ. ಉಳಿದಿರ್ತಕ್ಕಂಥದ್ದು ಬರ್ತಾ ಇದೆ. 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಾಗಲೇ 2,500 ಆಗೋಯ್ತು. ಈ ಬಿ ಜೆ ಪಿಯವರನ್ನ ಹೇಳಿಸ್ಕೊಳ್ಳೋಂಥ ಏನಿಲ್ಲ. ಕಾರ್ಮಿಕರಿಗೆ, ನಮ್ಮ ನೌಕರರಿಗೆ ಬಾಕಿ ಇದೆ. ಅದು ಯಾರು ಬಿಟ್ಬಿಟ್ಟು ಹೋಗಿದ್ದಾರೋ? ಬಿ ಜೆ ಪಿಯವ್ರು ತಾನೇ ಬಿಟ್ಟೋಗಿದ್ದು. 2020ರಲ್ಲಿ ಅಗ್ರಿಮೆಂಟ್ ಆಯಿತು. ಯಾರಿಗೆ? 22ರಲ್ಲಿ ಇರಬೇಕು. ಬೊಮ್ಮಾಯಿ ಅವರಿದ್ದಾಗ, ಶ್ರೀರಾಮುಲವರಿದ್ದಾಗ, ಆಮೇಲೆ ಬೊಮ್ಮಾಯಿ ಅವ್ರ ಬಗ್ಗೆ ಇದ್ದಾಗ ಒಂದು 17% ಜನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಲ್ವಾ ಸರ್? ಅವ್ರ ಆರೋಪ ಅವ್ರು ಆರೋಪ ಮಾಡ್ತಾರೆ. ಆರೋಪ ಮಾಡೋರೇ ಆರೋಪಿಗಳು. ಏನಪ್ಪ ಈ ಸ್ಥಿತಿಗೆ ದುಸ್ಥಿತಿಗೆ ತರಬೇಕಾಗಿದ್ರೆ ಅವರೇ ಕಾರಣ. ಇನ್ನು 1600 ಚಿಲ್ಲರೆ ಕೋಟಿ ನಮಗೆ ಶಕ್ತಿ ಹಣ ಬರಬೇಕು. ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಅಷ್ಟೇ, ಇನ್ನೇನಿದೆ ಹೇಳಿ. ಅಲ್ಲ, ನಿಮ್ಮ ಎಂಪ್ಲಾಯೀಸ್ ಈಗ ನಮ್ಮ ಯೂನಿಯನ್ ಲೀಡರ್ಸ್ ಹತ್ರ ಮಾತಾಡಿದ್ದೀನಿ. ಅವ್ರ ಜೊತೆಲೆಲ್ಲ ಮಾತಾಡಿದ್ದೀನಿ. ಆಮೇಲೆ ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ಕೂತು ಮಾತಾಡಿ ಕೊಡೋದು ಕೊಡಲೇಬೇಕು. ಆದರೆ ಬಿ ಜೆ ಪಿ ಮುಖಂಡರು ಬೆಳಿಗ್ಗೆ ಇದ್ದರೆ ಟ್ವೀಟ್ ಮಾಡ್ತಾರೆ. ಯಾರು ಆರೋಪ ಮಾಡ್ತಾರಲ್ಲ ಅವರೇ ಆರೋಪಿಗಳು. ಇಷ್ಟೆಲ್ಲ ದುಸ್ಥಿತಿಗೆ ಕಾರಣ ಅವರೇ. ಒಂದ್ಸಲಿ ಬರೋಕ್ಕೆ ಹೇಳಿ, ಎದುರೆದ್ರೆ ಕೂತು ಮಾತಾಡೋದು. ಟ್ವೀಟ್ ಮಾಡ್ತಾರಲ್ಲ ಅವ್ರ ಆಫೀಸಲ್ಲಿ ಕೂತ್ಕೊಂಡು, ಒಂದು 700 ಜನ ಕೆಲಸ ಇಲ್ಲದೆ ಇದು ಯಾವುದದು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಅವರ ಬಿ ಜೆ ಪಿ ಅಧ್ಯಕ್ಷರು ಅಥವಾ ಯಾರನ್ನ ಮುಖಂಡರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ
ಒಂದು ಕೂತ್ಕೊಂಡ್ರೆ ನಾನು ಅವರು ಎದುರುಗಡೆ ಮಾತಾಡ್ತೀನಿ. ಅಸೆಂಬ್ಲಿಲೇ ಹೇಳಿದ್ದೀನಲ್ಲ, ಹೇಳ್ತೀನಲ್ಲ, ಒಬ್ಬರು ಮಾತಾಡೋದೇ ಇಲ್ಲ. ನಾನೀಗ ನಿಮ್ಗೆ ಹೇಳಿದ್ದೀನಲ್ಲ ಅದನ್ನು ಒಂದು 10 ಸಲ ಹೇಳಿದ್ದೀನಿ, ಅಸೆಂಬ್ಲಿಲೂ ಹೇಳಿದ್ದೀನಿ. ಈಗ ಅವರು ಟ್ವೀಟ್ ಮಾಡ್ತಾರಲ್ಲ, ನಾನು ಕೌಂಟ್ರು ಮಾಡಿದ್ದೀನಿ, ಅದಕ್ಕೆ ಮಾತಾಡೋದೇ ಇಲ್ಲ ಅವರು. ಜನಾರ್ದನ್ ರೆಡ್ಡಿಗೆ ಆರೋಪ ಮಾಡಿಸ್ಕೊಳ್ಳೋದು ಬಾಕಿ ಇರೋದು ನಿಜಾನ, ಅದೇನಿಲ್ಲ ಅಂತ ಹೇಳಿಲ್ಲ. 5,900 ಕೋಟಿ ಸಾಲ ಇಟ್ಟೋದಾರೆ ಯಾರು? ನೀವು ಕೇಳ್ಬೇಕು ಅವ್ರನ್ನ. 5,900 ಕೋಟಿ ಸಾಲ ಇಟ್ಟುಕೊಂಡಿದ್ದಾರೆ. ಬೇರೆ 5,900 ಕೋಟಿ ಸಾಲ ಇಟ್ಟೋದಾರೆ ಯಾರು? ಇವರೇ ತಾನೇ? ಹೇಳಿ ಅವರಿಗೆ. ಶಕ್ತಿ ಯೋಜನೆಗೂ ಇದಕ್ಕೂ, ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಯ ಆದಾಯ ಜಾಸ್ತಿ ಆಗಿದೆ, ಅದರ ಖರ್ಚು 2010ರಲ್ಲಿ BMTCದು ಬೆಲೆ ಏರಿಕೆ ಮಾಡಿದ್ದು, ಆಮೇಲೆ 4 ಕಾರ್ಪೊರೇಷನ್ದು ಬೆಲೆ ಟಿಕೆಟ್ ಏರಿಕೆ ಮಾಡಿದ್ದು 4 ವರ್ಷ ಆಯಿತು. ಆಗೆಷ್ಟಿತ್ತು ಬೆಲೆ? ಡೀಸೆಲ್ ಬೆಲೆ ಎಷ್ಟಿತ್ತು? ಆಮೇಲೆ ವೇರಿಯಂಟ್ ಟೈರ್ ಎಷ್ಟಿತ್ತು? ಸ್ಯಾಲ್ರೀಸ್ ಎಷ್ಟಿತ್ತು? ಹೇಳಿ ನೀವೇ. ನಾವು ತಪ್ಪು ಮಾಡೋದಿಲ್ಲಪ್ಪ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ತಪ್ಪು ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಹೇಳಿ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ತಪ್ಪು ಮಾಡಲ್ಲ. ಕಾಂಗ್ರೆಸ್ ಯಾವತ್ತೂ ಜನರ ಪರ. BJP ಥರ ನಾವು ಈ ನಕಲಿ ಮಾತುಗಳು ಎಲ್ಲ ಮಾತಾಡೋದಿಲ್ಲ.